ಸರ್ ಈಗ ದಿನ ಬೆಳಗಾದ್ರೆ ಸಾಕಷ್ಟು ಜನರು ಭೇಟಿ ಆಗ್ತಿರ್ತೀರಿ, ರಾಜಕೀಯವನ್ನು ನೋಡ್ತಿರ್ತೀರಿ, ವಿರೋಧ ಪಕ್ಷಗಳ ಕಾಂಗ್ರೆಸ್ನವರು ಅಬ್ರ ಮಾಡೋವಂಥದ್ದು ನೋಡ್ತಿರ್ತೀರಿ, ಎಲ್ಲವನ್ನು ನೋಡ್ತಿರ್ತೀರಿ. ರಾತ್ರಿ ಮಲಗುವ ಟೈಮಲ್ಲಿ ನಿಮ್ಮ ಧರ್ಮಪತ್ನಿಯವರ ಜೊತೆಗೆ ದಿನ ಬೆಳಗಾಲ ಆಗಿರುವಂಥದ್ದು ಏನಾದರೂ ಚರ್ಚೆ ಮಾಡುವಂಥದ್ದು ಅಥವಾ ತಮಗೆ ನೋವಾಗಿರುವಂಥದ್ದು ಅಥವಾ ಇನ್ನೊಂದು ಏನಾರು ಆ ರೀತಿ ಹಂಚಿಕೆ ಏನಾರು ಹಂಚ್ಕೊಳ್ತೀರಾ ಸರ್? 100% ಹಂಚ್ಕೋತೀನಿ. ಹಾಂ ಈಗ ನನಗೆ ನನ್ನ ಬಾಲ್ಯದಿಂದ ಹಾಂ ಒಂದು 5-6 ಜನ ನನ್ನ ಸ್ನೇಹಿತರು ಇವತ್ತು ನನ್ನ ಜೊತೆ ಇದ್ದಾರೆ. ಹ್ಞೂ ಇವತ್ತು ರಾಮಮೂರ್ತಿ ಒಬ್ಬ ಲೀಡ್ರಾಗಿ ಬೆಳಿಬೇಕು ಅಂದರೆ ನನ್ನ ಒಂದು ಗೆಳೆಯರ ಬಳಗ ಬಂದಿದೆ. ನಂದು ಒಂದು 10-15 ಜನ. ಈ ಚುನಾವಣೆ ಕೂಡ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಒಂದು ಒಳ್ಳೆ ಟೀಮು, 10-6 ಜನ ಒಂದು ಟೀಮ್ ಇದೆ. ನನ್ನ ವಯಸ್ಸಿನವರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಕುಟುಂಬ ಅದು. ಅದರಲ್ಲಿ ಜಾತಿ ಮತ ಏನಿಲ್ಲ. ಎರಡನೇದು ನನ್ನ ಕುಟುಂಬ. ಈ ಎರಡರ ಮಧ್ಯದಲ್ಲಿ ಭಾಳ ಆತ್ಮೀಯರೇನಿದ್ದಾರೆ, ಅಂತರಂಗದ ಗೆಳೆಯರು ಅಂತ ಏನು ಹೇಳ್ತಾರೆ, ಅವರು ಗೆಳೆಯರು ಬೇರೆ, ಅಂತರಂಗದ ಗೆಳೆಯರು ಬೇರೆ. ಏನು ನೋವು ಇದ್ದಾಗ ಫುಲ್ಲು ಹೊರೆ ಹಾಕಿದ್ರೆ ನನಗೆ ಮನಸ್ಸು ಭಾರ ಇದಾಗುತ್ತೆ. ಅದು ಮಿಸಸ್ ಇರ್ಬೋದು, ಇಲ್ಲ ನನ್ನ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ, ಅವ್ರು ನಾವು ಹೇಳ್ಕೊತೀವಿ, ಅವ್ರು ಹೇಳ್ಕೊತೀವಿ. ಯಾಕೆಂದರೆ ಇವತ್ತು ನಾನು ಬಡತನದಿಂದ ಬಂದ. ನಾನು ಬೆಂಗಳೂರಿಗೆ ಬಂದಾಗ ನನ್ನ ಸ್ಯಾಲ್ರಿ 300 ರೂಪಾಯಿ, 300 ರೂಪೀಸ್ ಪರ್ ಮಂತ್. ಇವತ್ತು ನಾನು SLT ಫೇಲ್ ಆಗಿದ್ದೆ. SLT ಊರಿಂದ ಬಂದಾಗ ನಾನು ಎಲ್ಪರ ಸೇರ್ಕೊತೀನಿ. ನನಗೆ 300 ರೂಪಾಯಿ ಸ್ಯಾಲ್ರಿ. ನಾನು 1 ವರ್ಷ ನಾನು ಕೆಲಸ ಮಾಡ್ತೀನಿ. ನಾನು ರಾಯಗುಡದಲ್ಲಿ ನಾನು ಮಲ್ಕೊಂಡಿದ್ದು 10/10 ನನ್ನ ಮನೇಲಿ. ನಾನು ಬಂದು ತಿನ್ಕೊಂಡು ಕೆಲಸ ಮಾಡಿದ್ದೀನಿ, ಅದು ಬೃಷ್ಟಾನ ತಿನ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ಅವತ್ತು ಬಡವರ ಹಸುವನ್ನು ನೋಡಿ ಇವತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನ್ನದೇ ಸಂಸ್ಥೆಯನ್ನು ಹುಟ್ಟು ಹಾಕ್ತೆ. ರಕ್ಷಾ ಫೌಂಡೇಶನ್ ಒಂದು ಸಂಸ್ಥೆನ ಹುಟ್ಟಾಕ್ತೆ. ಒಂದು ವರ್ಷಕ್ಕೆ ಒಂದು 80 ಲಕ್ಷ ರೂಪಾಯಿಯಷ್ಟು ನಾನು ಮಕ್ಕಳಿಗೋಸ್ಕರ ಒಂದು ಸಂಸ್ಥೆಯನ್ನು ಮಾಡಿ ಸುಮಾರು CRS ಫಂಡ್ಗಳು ತಗೊಂಡು, ನಮ್ಮ ವೈಯಕ್ತಿಕವಾದ ಫ್ರೆಂಡ್ಸ್ ಫಂಡ್ ತಗೊಂಡು ಮಕ್ಕಳಿಗೆ ಶಾಲಾ ಪುಸ್ತಕ ಕೊಡುವಂಥದ್ದು ಪ್ರತಿ ವರ್ಷ ಸರ್. 3ನೇ ಕ್ಲಾಸ್ 3rd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ನಾನು ಇವತ್ತು ಮಕ್ಕಳಿಗೆ ಫ್ರೀ 2 ಲಕ್ಷ ನೋಟ್ಬುಕ್ಕನ್ನು ಕೊಡ್ತೀನಿ. ಮಕ್ಕಳಿಗೆ 2 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅಪ್ಪ ಅಮ್ಮ ಇಲ್ಲ, ಯಾರು ಮಕ್ಕಳು ನನಗೆ ಬರ್ತಾರೆ ಅವರೇ ನನ್ನ ಮಕ್ಕಳು ಥರ. ರಾಮಮೂರ್ತಿ 2 ಮಕ್ಕಳಲ್ಲ. ಸರ್ ಈಗ ದಿನ ಬೆಳಗಾದ್ರೆ ಸಾಕಷ್ಟು ಜನರು ಭೇಟಿ ಆಗ್ತಿರ್ತೀರಿ, ರಾಜಕೀಯವನ್ನು ನೋಡ್ತಿರ್ತೀರಿ, ವಿರೋಧ ಪಕ್ಷಗಳ ಕಾಂಗ್ರೆಸ್ನವರು ಅಬ್ರ ಮಾಡೋವಂಥದ್ದು ನೋಡ್ತಿರ್ತೀರಿ, ಎಲ್ಲವನ್ನು ನೋಡ್ತಿರ್ತೀರಿ. ರಾತ್ರಿ ಮಲಗುವ ಟೈಮಲ್ಲಿ ನಿಮ್ಮ ಧರ್ಮಪತ್ನಿಯವರ ಜೊತೆಗೆ ದಿನ ಬೆಳಗಾಲ ಆಗಿರುವಂಥದ್ದು ಏನಾದರೂ ಚರ್ಚೆ ಮಾಡುವಂಥದ್ದು ಅಥವಾ ತಮಗೆ ನೋವಾಗಿರುವಂಥದ್ದು ಅಥವಾ ಇನ್ನೊಂದು ಏನಾರು ಆ ರೀತಿ ಹಂಚಿಕೆ ಏನಾರು ಹಂಚ್ಕೊಳ್ತೀರಾ ಸರ್? 100% ಹಂಚ್ಕೋತೀನಿ. ಹಾಂ ಈಗ ನನಗೆ ನನ್ನ ಬಾಲ್ಯದಿಂದ ಒಂದು 5-6 ಜನ ನನ್ನ ಸ್ನೇಹಿತರು ಇವತ್ತು ನನ್ನ ಜೊತೆ ಇದ್ದಾರೆ. ಇವತ್ತು ರಾಮಮೂರ್ತಿ ಒಬ್ಬ ಲೀಡ್ರಾಗಿ ಬೆಳಿಬೇಕು ಅಂದರೆ ನನ್ನ ಒಂದು ಗೆಳೆಯರ ಬಳಗ ಬಂದಿದೆ. ನಂದು ಒಂದು 10-15 ಜನ. ಈ ಚುನಾವಣೆ ಕೂಡ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಒಂದು ಒಳ್ಳೆ ಟೀಮು, 10-6 ಜನ ಒಂದು ಟೀಮ್ ಇದೆ. ನನ್ನ ವಯಸ್ಸಿನವರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಕುಟುಂಬ ಅದು. ಅದರಲ್ಲಿ ಜಾತಿ ಮತ ಏನಿಲ್ಲ. ಎರಡನೇದು ನನ್ನ ಕುಟುಂಬ. ಈ ಎರಡರ ಮಧ್ಯದಲ್ಲಿ ಭಾಳ ಆತ್ಮೀಯರೇನಿದ್ದಾರೆ, ಅಂತರಂಗದ ಗೆಳೆಯರು ಅಂತ ಏನು ಹೇಳ್ತಾರೆ, ಅವರು ಗೆಳೆಯರು ಬೇರೆ, ಅಂತರಂಗದ ಗೆಳೆಯರು ಬೇರೆ. ಏನು ನೋವು ಇದ್ದಾಗ ಫುಲ್ಲು ಹೊರೆ ಹಾಕಿದ್ರೆ ನನಗೆ ಮನಸ್ಸು ಭಾರ ಇದಾಗುತ್ತೆ. ಅದು ಮಿಸಸ್ ಇರ್ಬೋದು, ಇಲ್ಲ ನನ್ನ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ, ಅವ್ರು ನಾವು ಹೇಳ್ಕೊತೀವಿ, ಅವ್ರು ಹೇಳ್ಕೊತೀವಿ. ಯಾಕೆಂದರೆ ಇವತ್ತು ನಾನು ಬಡತನದಿಂದ ಬಂದ. ನಾನು ಬೆಂಗಳೂರಿಗೆ ಬಂದಾಗ ನನ್ನ ಸ್ಯಾಲ್ರಿ 300 ರೂಪಾಯಿ, 300 ರೂಪೀಸ್ ಪರ್ ಮಂತ್. ಇವತ್ತು ನಾನು SLT ಫೇಲ್ ಆಗಿದ್ದೆ. SLT ಊರಿಂದ ಬಂದಾಗ ನಾನು ಎಲ್ಪರ ಸೇರ್ಕೊತೀನಿ. ನನಗೆ 300 ರೂಪಾಯಿ ಸ್ಯಾಲ್ರಿ. ನಾನು 1 ವರ್ಷ ನಾನು ಕೆಲಸ ಮಾಡ್ತೀನಿ. ನಾನು ರಾಯಗುಡದಲ್ಲಿ ನಾನು ಮಲ್ಕೊಂಡಿದ್ದು 10/10 ನನ್ನ ಮನೇಲಿ. ನಾನು ಬಂದು ತಿನ್ಕೊಂಡು ಕೆಲಸ ಮಾಡಿದ್ದೀನಿ, ಅದು ಬೃಷ್ಟಾನ ತಿನ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ಅವತ್ತು ಬಡವರ ಹಸುವನ್ನು ನೋಡಿ ಇವತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನ್ನದೇ ಸಂಸ್ಥೆಯನ್ನು ಹುಟ್ಟು ಹಾಕ್ತೆ. ರಕ್ಷಾ ಫೌಂಡೇಶನ್ ಒಂದು ಸಂಸ್ಥೆನ ಹುಟ್ಟಾಕ್ತೆ. ಒಂದು ವರ್ಷಕ್ಕೆ ಒಂದು 80 ಲಕ್ಷ ರೂಪಾಯಿಯಷ್ಟು ನಾನು ಮಕ್ಕಳಿಗೋಸ್ಕರ ಒಂದು ಸಂಸ್ಥೆಯನ್ನು ಮಾಡಿ ಸುಮಾರು CRS ಫಂಡ್ಗಳು ತಗೊಂಡು, ನಮ್ಮ ವೈಯಕ್ತಿಕವಾದ ಫ್ರೆಂಡ್ಸ್ ಫಂಡ್ ತಗೊಂಡು ಮಕ್ಕಳಿಗೆ ಶಾಲಾ ಪುಸ್ತಕ ಕೊಡುವಂಥದ್ದು ಪ್ರತಿ ವರ್ಷ ಸರ್. 3ನೇ ಕ್ಲಾಸ್ 3rd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ನಾನು ಇವತ್ತು ಮಕ್ಕಳಿಗೆ ಫ್ರೀ 2 ಲಕ್ಷ ನೋಟ್ಬುಕ್ಕನ್ನು ಕೊಡ್ತೀನಿ. ಮಕ್ಕಳಿಗೆ 2 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅಪ್ಪ ಅಮ್ಮ ಇಲ್ಲ, ಯಾರು ಮಕ್ಕಳು ನನಗೆ ಬರ್ತಾರೆ ಅವರೇ ನನ್ನ ಮಕ್ಕಳು ಥರ. ರಾಮಮೂರ್ತಿ 2 ಮಕ್ಕಳಲ್ಲ, ಇವತ್ತು 5 ಮಕ್ಕಳು. 3 ಮಕ್ಕಳು ನಾನು ದತ್ತು ತಗೊಂಡಿದ್ದೀನಿ, 2 ಮಕ್ಕಳು ನನ್ನ ಸ್ವಂತ ಮಕ್ಕಳು.